ಸಂಭ್ರಮಾಚರಣೆಯ ಮಹಾ ದುರಂತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದ ನಂದನ್ ಕಶ್ಯಪ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಂದನ್ ಕಶ್ಯಪ್ ಅವರೇ, ಇವತ್ತಿನ ಡಿಬೇಟಿನಲ್ಲಿ ನಿಮ್ಮ ಭುಜದ ಮೇಲೆ ಭಾರ, ಇಡೀ ಸರ್ಕಾರದ ಭಾರ ಇದೆ. ಏನ್ ಪ್ಲಾನಿಂಗು ಸರ್ ಇದು? ಯಾವ ವ್ಯವಸ್ಥೆ ಇದು? ನೋಡಿ, ಈ ಘಟನೆ ಆಗಬಾರ್ದಾಗಿತ್ತು. 11 ಜನ ಏನು ಮೃತರು ಹೊಂದಿದ್ದಾರೆ ಅವ್ರು ಸಂತಾಪ ಸೂಚಿಸ್ತೀವಿ. ನಮ್ಮ ಸರ್ಕಾರ ಅವರ ಕುಟುಂಬದೊಂದಿಗೆ ಇರುತ್ತೆ. ಆಗಬಾರ್ದಾಗಿತ್ತು ಇನ್ಸಿಡೆಂಟು, ಆಗೋಗಿದೆ. ಒಂದು 2-3 ವಿಷಯಗಳನ್ನ ಹೇಳಕ್ಕೆ ಬರ್ತೀನಿ ಮಾಧ್ಯಮದ ಮುಂದೆ. ಮ್ಯಾನೇಜ್ಮೆಂಟ್ ಅವರು ಯೂನಿಲ್ಯಾಟ್ರಲ್ಲಿ ಅನೌನ್ಸ್ ಮಾಡಿಬಿಟ್ರು ಸೋಷಿಯಲ್ ಮೀಡಿಯಾದಲ್ಲಿ. ಇಷ್ಟೊತ್ತು ಬೆಳಗ್ಗೆ 7 ಗಂಟೆಗೆ 6:30 ಒಂದು ಪೋಸ್ಟ್ ಹಾಕ್ಬಿಟ್ರು. ಆ ಪೋಸ್ಟ್ ಹಾಕಕ್ಕೆ ಮುಂಚೆ ಮ್ಯಾನೇಜ್ಮೆಂಟ್ ಅವರು ಲೋಕಲ್ ಅಥಾರಿಟಿಗಳನ್ನ ಕನ್ಸಲ್ಟ್ ಮಾಡಿದ್ರ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಅದು ಎನ್ಕ್ವೈರಿಲಿ ಗೊತ್ತಾಗುತ್ತೆ. ಸೊ RCB ಅಭಿಮಾನಿಗಳು ಇಡೀ ಬೆಂಗಳೂರೆಲ್ಲ, ಇಡೀ ಸ್ಟೇಟಿಂದ ಬಂದ್ಬಿಟ್ಟಿದ್ದಾರೆ ಏನಪ್ಪ ಆಟಗಾರನ ಕಣ್ಣು ತುಂಬ್ಕೊಳ್ಳೋಕ್ಕೆ, ಏನೋ ಗೆದ್ದಿರೋದೊಂದು ಸಂಭ್ರಮವನ್ನು ಆಚರಣೆ ಮಾಡೋಕ್ಕೆ, ಒಂದು ಕಣ್ಣು ತುಂಬ್ಕೊಳ್ಳೋಕ್ಕೆ. ಒಂದು ಏನು ಈ ಅನೌನ್ಸ್ಮೆಂಟ್ನ ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಮಾಡಿದ್ರಲ್ಲ, ಸಿಕ್ಕಾಪಟ್ಟೆ ವೈರಲ್ ಆಗಿ ಎಲ್ಲರೂ, ನಮಗೂ ಕೂಡ ಫೋನ್ ಬಂತು, ಏನು ಪಾಸ್ ಸಿಗುತ್ತಾ ಅಂತ. ನಮಗೂ ಕೂಡ ಎಲ್ಲರಿಗೂ ಫೋನ್ ಬಂತು, ಎಲ್ಲಿ ಪಾಸ್ ಸಿಗುತ್ತೆ, ಹೆಂಗೆ ಹೋಗೋದು ಅಂತ. ಎಲ್ಲರಿಗೂ ಹೇಳಿದೆ, ದಯವಿಟ್ಟು ಮನೆ ಮುಂದೆನೇ, ಮನೆ ಒಳಗಡೆ ಕೂತ್ಕೊಂಡು TV ನೋಡಿ ಅಂತ ಎಲ್ಲರಿಗೂ ನಾನು ಪರ್ಸ್ನಲಾಗಿ ಹೇಳಿದೆ. ಈ ಒಂದು ಪೋಸ್ಟಿನಿಂದ ಆಗಿರುವುದು ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಬಟ್ ಎಂಕ್ವೈರಿಲಿ ಕೂಲಂಕುಷವಾಗಿ ತನಿಖೆ ಆಗುತ್ತೆ. ಸೆಕೆಂಡು, ನಮ್ಮ ಸರ್ಕಾರದ ವತಿಯಿಂದ ನಾವು 5 ರಿಂದ 8 ನಿಮಿಷದ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. 5 ರಿಂದ 8 ನಿಮಿಷದ ಮುಂಚೆನೂ ಪ್ಲ್ಯಾನ್ ಆಗಿತ್ತು. 5 ನಿಮಿಷದ ಮೇಲೆ ನಾವು ಅವ್ರನ್ನ ಇಲ್ಲಿ ಇದು ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಮುಂದೆ ನಾವು ಕೂರಿಸ್ಕೊಳ್ಳೋದು ಬೇಡ. ಯಾಕಂದರೆ ಯಾರನ್ನೂ ಒಳಗಡೆ ಬಿಟ್ಟಿರಲಿಲ್ಲ ನಾವು. ನೀವೇ ನೋಡಿರ್ಬೋದು, ಯಾರನ್ನು ಓನ್ಲಿ ಬ್ಯೂರೋಕ್ರಾಟ್ಸು ಮತ್ತೆ ಸರ್, ನಿಮ್ಮ ಸಚಿವರ ಫ್ಯಾಮಿಲೀಸ್ ಎಲ್ಲರೂ ಪಾಪ ಜನರ ಮಧ್ಯದಲ್ಲೇ ಕೂತ್ಕೊಂಡು ಕಷ್ಟಪಟ್ಟು, ಬಹಳ ಕಷ್ಟಪಟ್ಟರು ಸರ್. ನಿಮ್ಮ ಸಚಿವರು ಬ್ಯೂರೋಕ್ರಾಟ್ಸ್ ಫ್ಯಾಮಿಲೀಸ್ ಎಲ್ಲ ಬಹಳ ಕಷ್ಟಪಟ್ಟು ಜನರ ಮಧ್ಯ ನಿಂತ್ಕೊಂಡಿದ್ರು. ನಾವು ನೋಡ್ತಾ ಇದ್ವಿ ಅದನ್ನ. ನೀವೇನ್ ಹೇಳಿದ್ರಿ? ಸಚಿವರು ಮತ್ತು ಬ್ಯೂರೋಕ್ರಾಟ್ಸ್ ಮಾತ್ರ ಬಿಟ್ಟು ಅಂತ. ನೋಡಿ, ಅಂತ ಸಮಾರಂಭಗಳಲ್ಲಿ ಎಲ್ಲ ಟೈಮ್ನಲ್ಲೂ ಬರ್ತಾರೆ, ಏನೋ ಫೋಟೋ ತೆಗೆಸ್ಕೋಬೇಕು ಅಂತ ಆಗತ್ತೆ. ಆದರೆ ಘಟನೆ CM ಒಂದು ಯಾರನ್ನೂ ಉದ್ದೇಶಿಸಿ ಮಾತಾಡಲಿಲ್ಲ, ಏನೂ ಮಾಡಲಿಲ್ಲ. ಅವ್ರಿಗೊಂದು 2 ನಿಮಿಷದಲ್ಲಿ ಸನ್ಮಾನ ಮಾಡಿದ್ರು. ಮಿಕ್ಕಿದವ್ರಿಗೆ ಬೈಲಿ, ಕ್ಯಾಪ್ಟನ್ಗೆ ಮತ್ತು ಕೊಹ್ಲಿ ಅವ್ರಿಗೆ ಸನ್ಮಾನ ಮಾಡಿದ್ರು. ದಯವಿಟ್ಟು ಇಲ್ಲಿಂದ ಹೊರಡಿ ಅಂತ CM ಅವರೇ ಕಡ್ಡಿ ತುಂಡಾಗಿ ಹೇಳ್ಬಿಟ್ಟು ಎಲ್ಲಾರನ್ನೂ ಕಳಿಸ್ಬಿಟ್ರು. ಅದಾದ ತಕ್ಷಣ KSEಗೂ ಇನ್ಫಾರ್ಮೇಶನ್ ಪಾಸ್ ಮಾಡಿದ್ರು, ನೀವೇನು ಮಾಡೋಂಗಿಲ್ಲ, ಜಸ್ಟ್ ಸ್ಟಾಪ್ ದಿಸ್, ನೀವೇನೋ ಫೋಟೋ ಹೊಡಿಸ್ಕೋಬೇಕು ಅಂತ ಅದನ್ನ ಮಾಡಿಬಿಟ್ಟು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ದಯವಿಟ್ಟು ಎಲ್ಲಾರನ್ನೂ ಮನೆ ಕಳಿಸಿ ಅಂತ, ನಿಮ್ಮ ಹೋಟ್ಲುಗಳಿಗೆ ಹೋಗಿ ಅಂತ ಸ್ಟ್ರಿಕ್ಟ್ ಇನ್ಫಾರ್ಮೇಶನ್ ಪಾಸ್ ಮಾಡಿದ್ರು. ಅಲ್ಲಿಗೆ ನಾವು ಒಂದು ಇದು ತೊಗೊಂಡಿದ್ವಿ. ಘಟನೆ ಆಗಬಾರ್ದಿತ್ತು, ಆದರೆ ಸರ್ಕಾರ ಇದನ್ನ ತನಿಖೆ ನಡೆಸ್ತಾ ಇದೆ. ತನಿಖೆಯಲ್ಲಿ ಯಾರು ದೋಷಿ ಅಂತ ಪ್ರೂವ್ ಆಗುತ್ತೋ ಅವ್ರಿಗೆ ನಾವು ವಿ ವಿಲ್ ಗಿವ್ ದ ಪನಿಷ್ಮೆಂಟ್ ಟು ದ ಕೋರ್. ಮೇಡಮ್, ಈ ಘಟನೆ ಕಶ್ಯಪ್ ಅವರೇ, 3ನೇ ತಾರೀಕು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಿಂದ ಒಂದು ಪತ್ರ ಬರುತ್ತೆ ಸರ್ ಸರ್ಕಾರಕ್ಕೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸೆಲೆಬ್ರೇಷನ್ ಬಗ್ಗೆ. Victory parade around Chinnaswamy Stadium, which shall end with the victory celebration at the stadium. 3ನೇ ತಾರೀಕು ಪತ್ರ ಬರುತ್ತೆ. ಯಾರಿಂದ? ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯಿಂದ. ಯಾವಾಗ? ಮ್ಯಾಚ್ ನಡೆಯೋದಕ್ಕೆ ಮುಂಚಿನ ಗಂಟೆಗಳಲ್ಲಿ. ಮ್ಯಾಚ್ ಇನ್ನು ಶುರು ಆಗಿರಲ್ಲ, ಫೈನಲ್ ಮ್ಯಾಚ್ ಯಾರು ಗೆದ್ದಿದ್ದಾರೆ ಅಂತ ಗೊತ್ತಾಗಿರೋದಿಲ್ಲ. ಆಗ ಒಂದು ಪತ್ರ ಬರುತ್ತೆ. ಅಂದ್ರೆ ಸರ್ಕಾರಕ್ಕೆ ಬಂದಿರೋ ಪತ್ರದ ಬಗ್ಗೆ ಗಮನ ಕೊಟ್ಟಿಲ್ವಾ? ಕ್ವೆಶ್ಚನ್ ನಂಬರ್ 1. ಮ್ಯಾನೇಜ್ಮೆಂಟ್ ಯಾರು ಸರ್? RCB ಮ್ಯಾನೇಜ್ಮೆಂಟ್ ಯಾರು? ಅವರಿಗೆ ಸರ್ಕಾರ ಕೆಲಸ ಮಾಡ್ತಾ ಇದೆಯಾ? ಅವರಿಗೆ ಸರ್ಕಾರ ಸಂಬಳ ತಗೊಳ್ತಾ ಇದೆಯಾ RCB ಮ್ಯಾನೇಜ್ಮೆಂಟ್ ಇಂದ? ಅವರ ಪರೇಡ್ ನಡೆದಿಲ್ಲ ಅಂದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. That's why we are not given the permission. That's why we have not given the permission. Cancel it. That's why we have not given the permission for the parade. For your information, ಅದಕ್ಕೋಸ್ಕರ ನಾವು ಪರೇಡ್ಗೆ ನಾವು ಪರ್ಮಿಷನ್ ಕೊಟ್ಟಿಲ್ಲ. ನಮ್ಮ ಸರ್ಕಾರ ಇಲ್ಲ ಅಂದ್ರೆ you would have said cancel it. ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಅನುಮತಿ ಇಲ್ಲದೆ ಯಾವ ಫ್ರಾಂಚೈಸಿ ಏನ್ ಘೋಷಣೆ ಮಾಡಿದ್ರೆ ಏನು ಸರ್? ಮಾಡೋದಿಲ್ಲ ಅಂತ ಒಂದು ಅನೌನ್ಸ್ಮೆಂಟ್ ಗವರ್ನಮೆಂಟ್ ಕಡೆಯಿಂದ ಕೊಟ್ಟಿದ್ರೆ ಇಷ್ಟು ಜನ ಸೇರ್ತಾ ಇದ್ರಾ? ನೋಡಿ, ನಾವು ಬೆಳಗ್ಗೆನೆ ಪರಮೇಶ್ವರ್ ಅವರು, ಹೋಮ್ ಮಿನಿಸ್ಟರ್ ಅವರು ಹೇಳಿದ್ರು ನಾವು ಪೆರೇಡ್ಗೆ ಅವಕಾಶ ಕೊಟ್ಟಿಲ್ಲ. ಬಿಫೋರ್ ಸ್ಟಾರ್ಟಿಂಗ್ ಆಫ್ ದಿ ಫಂಕ್ಷನ್ ಹೋಮ್ ಮಿನಿಸ್ಟರ್ ಅವರು ಹೇಳಿದ್ರು ನಾವು ಪೆರೇಡ್ಗಾಗ್ಲಿ ಇನ್ನೊಂದಕ್ಕಾಗ್ಲಿ, DK ಶಿವಕುಮಾರ್ ಅವರು DCM ಅವರು ಹೇಳಿದ್ರು, ಈ ಹೋಮ್ ಮಿನಿಸ್ಟರ್ ಹೇಳಿದ್ರು ನಾವು ಪೆರೇಡ್ ಫಂಕ್ಷನ್ ಕೊಡ್ತಿಲ್ಲ, ಮಾಬ್ ಆಗುತ್ತೆ ರಸ್ತೆಯಲ್ಲಿ, ಜನ ದಣಿ
ಸೇರ್ಕೋತಾರೆ CBDಲಿ. ಹಾಗಾಗಿ ನಾವು ಪೆರೇಡ್ಗೆ ಅವಕಾಶ ಕೊಡಲ್ಲ, 2 ನಿಮಿಷ ಎಲ್ಲ ಕಡೆ ನಿಂತ್ಕೋಬೇಕು, ಹೋಗಬೇಕು, ಮಾಬ್ ಆಗುತ್ತೆ ಅಂತ ನಾವು ಖಡಾಖಂಡಿತವಾಗಿ ಹೇಳೋದ್ರಿಂದ ನಾವು ಮಾಡಿರೋದು. ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ಆ ಒಂದು ಪೋಸ್ಟಿಂದ ಒಂದು ಸ್ಪಾರ್ಕ್ ಹತ್ತಿರೋದು. ಐ ಡೋಂಟ್ ವಾಂಟ್ ಟು ಬ್ಲೇಮ್. ಇಲ್ಲಿ ಕೂತ್ಕೊಂಡು ಅವ್ರು ಮಾಡಿದ್ರು ಇವ್ರು ಮಾಡಿದಲ್ಲ, ಎಂಕ್ವೈರಿ ನಡೆಯುತ್ತೆ, ಎಂಕ್ವೈರಿಲಿ ಬರೋ ಒಂದು ರಿಪೋರ್ಟ್ಗೆ ಆಮೇಲೆ ಅಧಿಕಾರಿಗಳು ಆ್ಯಕ್ಷನ್ ತಗೋತಾರೆ. ಬಟ್ ಆ ಒಂದು ಪೋಸ್ಟ್ 6:30 7 ಗಂಟೆ 7:03 ಒಂದು ಆಗಿರೋ ಒಂದು ಪೋಸ್ಟಿಂದ ಹತ್ತಿರೋ ಒಂದು ಸ್ಪಾರ್ಕು ಇಡೀ ಬೆಂಗಳೂರಾಗಲಿ ಇಡೀ ಸ್ಟೇಟ್ಗಾಗಿ ವೈರಲ್ ಆಗಿದೆ. ಎಲ್ಲ ಜನ ಅಸೆಂಬಲ್ ಆಗಿದ್ದಾರೆ ಒಂದು 18 ವರ್ಷದ ಸಂಭ್ರಮ ಮಾಡೋಣ ಅಂದರೆ. ಆದರೆ ಇದಾಗಬಾರ್ದಾಗಿತ್ತು. ನಾವು 18 ವರ್ಷದಲ್ಲಿ ಎಷ್ಟೊಂದು ಮ್ಯಾಚ್ಗಳು ಚಿನ್ನಸ್ವಾಮಿಲಿ ನಡೆದೀವಿ. ಇನ್ನೊಂದು ಇದೇ KCA ಅವರು ವಿತೌಟ್ ಪ್ರೇಯರ್ ಕನ್ಫರ್ಮೇಷನ್ ಅವರೊಂದು ಫ್ರೀ ಅಂತ ಅನೌನ್ಸ್ ಮಾಡ್ಬಿಟ್ರು. ಮಿಕ್ಕಿದ ಮ್ಯಾಚ್ಗಳಿಗೆಲ್ಲ ವಿತ್ ಟಿಕೆಟ್ ಪರ್ಮಿಷನ್ ಯಾರು ಕೊಟ್ಟಿದ್ದು ಸರ್? ನೋಡಿ, ಸೆಕ್ಯೂರಿಟಿ ಪರ್ಮಿಷನ್ ಯಾರು ಕೊಟ್ಟಿದ್ದು? ನೋಡಿ, ನಾವು ಸೆಕ್ಯೂರಿಟಿ ಕೊಡೋದಿಲ್ಲ, ನಮ್ಮ ರಾಜ್ಯದಲ್ಲಿ ಇದು ನಡೆಯೋದಿಲ್ಲ, ಫ್ರಾಂಚೈಸಿ ಹೇಳ್ದಾಗೆ ಕೇಳೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಜೊತೆ ಕೂತು ಡಿಸ್ಕಸ್ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಹೇಳೋ ಅಷ್ಟಿರ್ಲಿಲ್ವಾ ಸರ್ಕಾರ? ನೋಡಿ, ಆ ಲೆಟ್ರು ಬಂದಿದೆ, ಆ ಲೆಟ್ರು ಮೇಲೆ ಒಂದು ರಿಸೀವ್ಡ್ ಆಗಿದೆ, ಅದ್ರ ಮೇಲೆ ಡಿಸ್ಕಷನ್ ಆಗಿಲ್ಲ. BBMP ಹೆಂಗ್ ಒಪ್ಕೊಂಡ್ರಿ? ವಿಧಾನಸೌಧದ ಹತ್ರ ಹೆಂಗೆ ಫಂಕ್ಷನ್ ಅರೇಂಜ್ ಮಾಡಿದ್ರಿ? ನಾವು ಸರ್ಕಾರದ ವತಿಯಿಂದ ಒಂದು ಪೌರ ಸನ್ಮಾನ ಮಾಡಿ ಕಳಿಸಿದೀವಿ. ಆಮೇಲೆ ಅವರು ಯೂನಿಲ್ಯಾಟ್ರಲಿ ಅನೌನ್ಸ್ ಮಾಡಿರೋದ್ರಿಂದ ಅವರು KCAಲಿ ಅವರು ಫಂಕ್ಷನ್ ಇತ್ತು. ನಾನು ಅನೌನ್ಸ್ ಮಾಡ್ತೀನಿ ಸರ್, ನಾಳೆ ಬೆಳಗ್ಗೆ ನಾನೊಂದು ಲೆಟರ್ ಕೊಡ್ತೀನಿ, ನಾಳೆ ಮತ್ತೊಂದು ಸಲ IPL ಸೆಲೆಬ್ರೇಟ್ ಮಾಡೋಣ ಬನ್ನಿ ಅಂತ ನಾನು ಅನೌನ್ಸ್ ಮಾಡಿದ್ರೆ ನೀವು ಒಪ್ಕೊಂಡ್ಬಿಡ್ತೀರಾ? ನೋಡಿ, ನೀವು ಒಪ್ಕೊಂಡ್ಬಿಡ್ತೀರಾ ಸರ್? ನೋಡಿ, ಸರ್ಕಾರ ಆಗ್ಲಿ ಇದರಲ್ಲಿ ಪೊಲೀಸ್ ಆಗ್ಲಿ ಇದರಲ್ಲಿ ಎಂಕ್ವೈರಿ ನಡೀತಾ ಇದೆ. ಎಂಕ್ವೈರಿ ರಿಪೋರ್ಟ್ ಏನ್ ಬರುತ್ತೆ ಅದ್ರ ಮೇಲೆ ಡಿಸ್ಕಷನ್ ಮಾಡೋಣ. ಅದು ಬಿಟ್ಬಿಟ್ಟು ಅವ್ರು 15 ದಿವಸದಲ್ಲಿ ಒಂದು ಎಂಕ್ವೈರಿ ಕಂಡಕ್ಟ್ ಮಾಡ್ತಾರೆ. ಏನ್ ಫಾಲ್ಟ್ ಆಗಿದೆ? ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆಗಡೆ ನಮ್ಮ ರಿಪೋರ್ಟರ್ಸ್ ನಿಂತಿದ್ರು, ಎಷ್ಟು ಚೆನ್ನಾಗಿ ವ್ಯವಸ್ಥೆ ಇತ್ತು ಅನ್ನೋದನ್ನ ನಾವು ನೋಡಿದೀವಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.